ಆದಿತ್ಯ ಬಾ ಕೂತ್ಕೋ. ಅದಿ ಇವಾಗ ಬಂದ್ಯಾ? ಕೂತ್ಕೊಳ್ಳಪ್ಪ, ನಾನೇ ನನ್ನ ಕೈಯಾರ ಕಾಫಿ ಮಾಡ್ಕೊಂಡು ಬರ್ತೀನಿ. ನಿನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಮಾಡಕ್ ಬರಲ್ಲಪ್ಪ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ. ಕೂತ್ಕೋ. ಆದಿತ್ಯ ಹೇಗಿದೆಯಪ್ಪ? ಹಾಂ ಅಪ್ಪ, ಪರವಾಗಿಲ್ಲ. ಡ್ಯೂಟಿ ಮುಗೀತಾ? ಹಾಂ. ಡ್ಯೂಟಿ ಮುಗಿಸ್ಕೊಂಡು ಸೀದಾ ಇಲ್ಲೇ ಬಂದಿರೋ ಹಾಗಿದೆ. ಪಾರ್ವತಿ ಬೆಳಗ್ಗೆ ಬಂದು ಹೋದ್ಲು. ಓ, ನಿಮ್ಮ ಅಮ್ಮನ ಹುಡುಕ್ತಾ ಇದೆಯಾ? ಅಖಿಲ ಮನೆಯಲ್ಲಿಲ್ಲ, ಆಫೀಸ್ಗೆ ಹೋಗಿದ್ದಾಳೆ. ಇವತ್ತು ಯಾವುದೋ ಫಾರಿನ್ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಇತ್ತು, ಅದಕ್ಕೆ ಹೋಗಿದ್ದಾಳೆ. ಅಪ್ಪ, ಅದು ಮಗು ಮತ್ತು ಜನನಿ ಕಾಣಿಸ್ತಾ ಇಲ್ಲ. ಈಗ ತಾನೇ ಜನನಿ ಮಗುನ ಕರ್ಕೊಂಡು ಔಟ್ ಹೌಸ್ಗೆ ಹೋದ್ಲು. ನಮ್ಮನೆಗ? ಆದಿತ್ಯ, ನಿಮ್ಮನೆ ಇದು? ಅಯ್ಯೋ ಸಾರಿಯಪ್ಪ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ತಪ್ಪು ತಿಳ್ಕೊಬೇಡಿ. ಆದರೂ ಈ ಮನೆ ಮಗ ನೀನು. ಮನೆ ವಿಳಾಸ ಕೊಡಬೇಕು ಅಂತ ಬಂದಾಗ ನೀನು ಈ ಮನೆ ವಿಳಾಸ ಕೊಡಲ್ಲ. ಅದೇ ಮನಸ್ಸಿಗೆ ಸ್ವಲ್ಪ ನೋವಾಗತ್ತೆ. ಅಡ್ರೆಸ್ ಕೊಡೋದಾದರೆ ಅರಸನಕೋಟೆ ಔಟ್ ಹೌಸ್ ಅಂತಲೇ ತಾನೇ ಅಪ್ಪ ಅಡ್ರೆಸ್ ಕೊಡೋದು. ಅದರಲ್ಲೂ ಅರಸನಕೋಟೆ ಇದೆಯಲ್ಲ, ಇವಾಗಲೂ ಜನ ನನ್ನ ಅರಸನಕೋಟೆ ದೊಡ್ಡ ಮಗ ಅಂತಲೇ ಗುರ್ತಿಸೋದು. ಅದು ಒಂದೇ ಸಮಾಧಾನ. ಸರಿಪ್ಪ, ನಾನು ಹೊರಡ್ತೀನಿ. ಒಂದು ನಿಮಿಷ. ಆದಿ 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 ಏನಪ್ಪ ನೀನು? ನಾನು ಕಾಫಿ ಮಾಡ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಹೊರಡ್ತಾ ಇದೆಯಲ್ಲ, ಯಾಕೆ? ನನ್ನ ಕಾಫಿ ಅಂದರೆ ಭಯನಾ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನಾನು ಇನ್ನೊಂದು ದಿನ ಬರ್ತೀನಿ. ನಾನು ಇವಾಗ ಮನೆಗೆ ಹೋಗ್ತೀನಲ್ಲ, ಅಲ್ಲೇ ಕಾಫಿ ಕುಡಿತೀನಿ. ಅಪ್ಪ ಬರ್ತೀನಪ್ಪ. ಹಾಂ. ಆದಿತ್ಯ ಯಾಕೆ ಬಂದಿದ್ದ ಅನ್ನೋದು ಪ್ರಶ್ನೆಯಾಗಿ ಉಳಿದ್ಬಿಡ್ತಲ್ಲ. ನನಗೆ ಗೊತ್ತು ಆದಿ ಇಲ್ಲಿಗೆ ಯಾಕೆ ಬಂದಿದ್ದ ಅಂತ. ಅವನ ಮಗಳನ್ನ ನೋಡೋದಕ್ಕೆ. ಈಗ ಅವನ ಮಗಳು ಅವನ ಮನೆಗೇ ಹೋಗಿದ್ದಾಳೆ ಅಂತ ಗೊತ್ತಾಗಿ ಅವನು ಯಾಕೆ ಇಲ್ಲಿ ನಿಂತ್ಕೋತಾನೆ? ಅದಕ್ಕೆ ಅವಸರವಾಗಿ ಹೋಗ್ಬಿಟ್ಟ. ಜನನಿ, ಜನನಿ ಏನ್ ಮನೆಗೆ ಬಂದಿದ್ದು? ಇದೇನಕ್ಕ ಹೀಗೆ ಕೇಳ್ತಾ ಇದ್ದೀರಾ? ನನ್ನ ತವ್ರ ಮನೆಗೆ ಬರೋದಕ್ಕೆ ನನಗೆ ಕಾರಣ ಬೇಕಾ? ಅದು ಪುಟ್ಟಿ, ಒಂದು ನಿಮಿಷ ಕೇಕ ತೊಳ್ಕೊಂಡ್ಬರ್ತೀನಿ. ಅದೇ ಅಕ್ಕ, ನನಗೆ ಹಾಲು ಬರೋ ಥರ ನೀವು ಕಷಾಯ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಇಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಅದ ಗಿಡಮೂಲಿಕೆಗಳನ್ನೆಲ್ಲ ಅರ್ದು ಕಷಾಯ ತಯಾರು ಮಾಡಿ ಇಟ್ಟಿದ್ದೀನಿ ನೋಡು, ಅಲ್ಲೇ ದೇವ್ರ ಫೋಟೋ ಮುಂದೆ ಇಟ್ಟಿದ್ದೀನಿ. ನಾನೇ ತಗೊಂಬರೋಳಿದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟಿದ್ಯಾ. ಇರು ಬಂದೆ. ದೇವ್ರೆ, ನನ್ನ ತಂಗಿಗೆ ಎದೆ ಹಾಲಿನ ಸಮಸ್ಯೆ ಬಗೆಹರಿಲಪ್ಪ. ದೇವ್ರ ಹತ್ರ ಬೇಡ್ಕೊಂಡು ಇದನ್ನ ಕುಡಿ. ಕೊಡಮ್ಮ ಜನ್ನಿ. ಬೋರು
ಬೋರು ಕುಂದು ಬೋರು. ಜನನಿ, ನಾನು ಮಾಡ್ಕೊಡ್ತಾ ಇರೋ ಕಷಾಯನ 21 ದಿವಸ ಶ್ರದ್ಧೆ ಭಕ್ತಿಯಿಂದ ಕುಡಿದ್ರೆ ನಿನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಸರಿ ಅಕ್ಕ. ಲಕ್ಷ್ಮೀ ಪುಟಾಣಿ, ಹೊರಡೋಣವಾ? ಅಮ್ಮ ಕರೀತಿದ್ದಾಗೆ ಹೋಗ್ಬೇಕಲ್ವಾ ಪುಟ್ಟಿ? ಬಾಯ್ಲಿ, ಬಾ ಬಾ. ಬಾಯ್. ಹೋಗಿ ಬರ್ತೀವಿ. ಜನನಿ, ಕಷಾಯಕ್ಕೋಸ್ಕರ ನಿನ್ನ ಮಗುನ ಕರ್ಕೊಂಡು ದಿನ ಇಲ್ಲಿಗೆ ಬರೋದು ಬೇಡ, ನಾನೇ ಅಲ್ಲಿಗೆ ತಗೊಂಬಂದು ಕೊಡ್ತೀನಿ. ಸರಿನಾ? ಸರಿ ಅಕ್ಕ, ಹೋಗಿ ಬರ್ತೀವಿ. ಓ ನನ್ನ ದೇವತೆ, ಇರದೆ ನೀ ಜೊತೆ, ನೆರಳು ನನ್ ಜೊತೆ ಬರುತ್ತಿಲ್ಲ. ಬರೋ ಪ್ರತಿದಿನ ಮಗುನ ಇಲ್ಲಿಗೆ ಕರ್ಕೊಂಬರ್ಬೇಡ, ನಾನೇ ಬರ್ತೀನಿ ಅಂತ ಯಾಕಂದೆ? ನಿಮ್ಮ ಕಾರಣಕ್ಕೆ ಯಜಮಾನ್ರೆ, ಜನನಿಗೆ ಮಗುನ ಇಲ್ಲಿ ದಿನ ಕರ್ಕೊಂಡು ಬರಬೇಡ ಅಂತ ಹೇಳಿತ್ತು. ಮಗುನ ಎತ್ಕೊಂಡ್ರೆ ವಾಪಸ್ ಕೊಡೋ ಮನಸ್ಸೇ ಮಾಡಲ್ವಲ್ಲ ಯಜಮಾನ್ರೆ, ಅದಕ್ಕೆ. ಇನ್ನೂ ಏನಾದರೂ ಇದ್ರೆ ಅದನ್ನು ಹೇಳ್ಬಿಡು. ಹೇಳ್ತೀನಿ. ನನಗೆ ಒಂದೇ ಒಂದು ಬೇಡಿಕೆ ಇದೆ. ಫೋಟೋ ಎಲ್ಲರೂ ಬರ್ತಿದ್ದ ಹಾಗೆ ಎದುರುಗಡೆ ಕಾಣಿಸೋದು ಬೇಡ. ಜನನಿ ಕಣ್ಣಿಗೆ ಬೀಳೋದು ಕೊನೆ ಕ್ಷಣದಲ್ಲಿ ತಪ್ಪಿತು. ಮತ್ತೆ ನಮ್ಮಿಂದ ಇಂಥ ತಪ್ಪಾಗೋದು ಬೇಡ ಯಜಮಾನ್ರೆ. ನಮ್ಮ ಮಗಳ ಜೊತೆಗಿರೋ ನಮ್ಮ ಫೋಟೋನ ಹಾಲಲ್ಲಿ ಹಾಕೋ ಸ್ವತಂತ್ರನೂ ಕಳ್ಕೊಂಡ್ಬಿಟ್ಟಿದ್ದೀವ ನಾವು. ಸರಿ, ಏನು ನನ್ನ ರೂಮಲ್ಲಿ ಹತ್ರ ಹಾಕೊಂಬೋದ ಇದನ್ನ? ಅಲ್ಲಿಗ ನೀನು ಫಾರಿನ್ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ಗೆ ಅಂತ ಹೋಗಿದ್ದಾಗ ಆದಿತ್ಯ ಮನೆಗೆ ಬಂದಿದ್ದ. ಹೌದಾ? ಯಾಕೆ? ಮನೆ ಮಗ ಮನೆಗೆ ಬಂದರೆ ಯಾಕೆ ಬಂದೆ, ಏನು ವಿಷಯ ಅಂತ ಅಪ್ಪನಾಗಿ ಕೇಳೋದು ಸರಿಯಲ್ವಲ್ಲ. ಅದಕ್ಕೆ ಸುತ್ತಿ ಬಳಸಿ ಅವನು ಬಂದ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಹಾಗಲ್ಲ ರಘು, ಸಾಮಾನ್ಯವಾಗಿ ಮನೆಯಿಂದ ಹೊರಗೆ ಹೋಗಿ ಜೀವನ ಆರಂಭ ಮಾಡಿದ ಮೇಲೆ ಅವನು ಯಾವಾಗ ಬಂದ್ರೂ ಯಾಕೆ ಬಂದಿದ್ದೀನಿ ಅಂತ ಕಾರಣ ತಾನಾಗೇ ಹೇಳ್ತಿದ್ದ ಅಲ್ವಾ? ಬಟ್ ಇವತ್ತು ಏನು ಹೇಳಿಲ್ಲ. ಮನೆಗೆ ಬಂದ, ಕೂತ್ಕೊಂಡ, ಅವನ ಕಣ್ಣುಗಳು ಯಾರನ್ನೂ ಹುಡುಕ್ತಾ ಇತ್ತು. ನಿನ್ನನ್ನೇ ಇರಬೇಕು ಅಂದ್ಕೊಂಡು ಅಮ್ಮ ಮನೇಲಿಲ್ಲ, ಆಫೀಸ್ಗೆ ಹೋಗಿದ್ದಾಳೆ ಅಂದೆ. ಅದಾದಮೇಲೆ ಅವನು ಏನು ಹೇಳಿಲ್ಲ, ಎದ್ದು ಹೊರಟುಬಿಟ್ಟ. ಹೌದಾ? ಸಾಧಾರಣವಾಗಿ
ಆದಿ ಕಾರಣ ಇಲ್ಲದೆ ಬರೋನಲ್ಲ. ಹಾಗೇನಾದರೂ ಕಾರಣ ಇದ್ದರೆ ಹೇಳದೆ ಹೋಗೋನಲ್ಲ. ಅಲ್ಲ, ನೀವು ಹೇಳಿದಾಗೆ ನನ್ನ ಹತ್ರನೇ ಮಾತಾಡಬೇಕು ಅಂತ ಬಂದಿದ್ರೆ ಅದೇ ವಿಷಯನ ನಿಮ್ಮ ಹತ್ರನೂ ಹೇಳ್ಬೋದಾಗಿತ್ತಲ್ಲ. ಏನು ಹೇಳದೆ ಹೋಗಿದ್ದಾನೆ ಅಂತಂದರೆ ಮತ್ತಿನ್ಯಾಕೆ ಬಂದಿರ್ಬೋದು? ರಘು, ನಾನು ಪಾರ್ವತಿ ಮತ್ತೆ ಅರಸನಕೋಟೆಗೆ ಬರ್ತೀವಿ, ಇಲ್ಲೇ ನಿಮ್ಮ ಜೊತೆಲೇ ಇರ್ತೀವಿ ಅಂತ ಹೇಳಕ್ ಬಂದಿರ್ಬೋದಾ? ಹಾಗಂತೀಯ? ತಮ್ಗೆ ಹುಟ್ಟೋ ಮಗುಗೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ನಾವು ಮನೆಯಿಂದ ಹೊರಗೆ ಇರ್ತೀವಿ ಅಂತ ಹೇಳಿದರು. ಆದರೆ ಈಗ ಪರಿಸ್ಥಿತಿ ಬೇರೆ ಥರನೇ ಇದೆ. ಹುಟ್ಟಿದ ಮಗು ಉಳಿಲಿಲ್ಲ, ಇನ್ನೊಂದು ಮಗು ಆಗೋ ಸಾಧ್ಯತೆಯೂ ಇಲ್ಲ. ಹೀಗಿರುವಾಗ ಮನೆಯಿಂದ ಮನೆಯವರಿಂದ ದೂರನೇ ಇದ್ದು ಏನು ಸಾಧನೆ ಮಾಡೋದು? ಮನೆಗೆ ವಾಪಸ್ ಬರೋಣ ಅಂತ ತೀರ್ಮಾನ ಮಾಡಿರ್ಬೋದಾ? ಅದನ್ನ ಹೇಳಕ್ಕೆ ತುಂಬ ಸಂಕೋಚ ಆಗಿ ವಾಪಸ್ ಹೋಗಿರ್ಬೋದಾ? ಇರ್ಬೋದೇನೋ. ಛೇ, ಇದು ನನಗೆ ಹೊಳಿಲೇ ಇಲ್ವಲ್ಲ. ನಾನಾಗ ಕೇಳಿದ್ರೆ ಬಾಯಿ ಬಿಡಲೇಬೇಕಲ್ಲ. ಈಗಲೇ ಫೋನ್ ಮಾಡಿ ವಿಚಾರಿಸ್ತೀನಿ. ಬೇಡ ರಘು. ಯಾಕಾಗಿಲ್ಲ? ಪ್ರತಿ ಸಲ ನಾವೇನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಆದರೆ ಅದು ನಡೀದೆ ಹೋದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಇರಲಿ, ಒಂದ್ಸಲ ಮನೆಗೆ ಬಂದ ಮಗ ಮತ್ತೆ ಬರದೇ ಇರಲ್ಲ. ಅವನಾಗ ಅವನೇ ಬರಲಿ, ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವನೇ ಹೇಳಿ ಅರ್ಥ ಮಾಡಿಸ್ಲಿ. ಕಾಯೋಣ. ಅಪ್ಪ, ಕಾಫಿ. ಅಲ್ಲ, ನಾನು ಕಾಫಿ ಮಾಡ್ಕೊಂಡು ಬರೋದಕ್ಕೆ ಹೋದಾಗ ಯಜಮಾನ್ರು ಇಲ್ಲ ಇದ್ರಲ್ಲ, ಈಗೆಲ್ಲ ಹೋದ್ರು? ಆಚೆ ಹೋಗಿದ್ದಾರಮ್ಮ. ಆಚೆನಾ? ಎಲ್ಲಿಗೆ ಹೋದ್ರಪ್ಪ? ಅದು ಮನೆಗೆ ದಿನಸಿ ತರಕ್ಕೆ ಹೋಗಿದ್ದಾರೆ. ಇದೇನಪ್ಪ ಹೀಗೆ ಹೇಳ್ತಾ ಇದೆಯಾ? ಒಂದು ತಿಂಗಳಿಗಾಗೋಷ್ಟು ದಿನಸಿನ ಒಂದು ವಾರದ ಮುಂಚೆ ನೀನೇ ತಗೊಂಬಂದಿದ್ಯಾ? ಹೀಗಿರುವಾಗ ಯಜಮಾನ್ರು ಮತ್ತೆ ದಿನಸಿ ತಗೊಂಬರೋದಕ್ಕೆ ಹೋದ್ರಾ? ಹೌದು, ನಾನು ಅದೇ ಹೇಳಿದೆ ದೊಡ್ಡ ಯಜಮಾನ್ರಿಗೆ. ಆದರೆ ರವೆ ಇಡ್ಲಿ ಮಿಕ್ಸು, ಜಾಮೂನ್ ಮಿಕ್ಸು ಮತ್ತು ಮಿಕ್ಕಿದ ಸಾಮಾನೆಲ್ಲ ತಂದ್ಬಿಡ್ತೀನಿ ಅಂತ ಹೋದರು. ಅವ್ರು ಹೇಳಿದ್ರು, ನೀನು ಕಳಿಸ್ಬಿಟ್ಟೆ. ಸರಿಯಾಗಿದ್ದೀರಾ ಅಳಿಯ ಮಾವ ಇಬ್ರು. ಅಪ್ಪ, ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಯಾವ ದಿನಸಿ ಅಂಗಡಿ ತಾನೇ ತೆಗ್ದಿರುತ್ತೆ? ನಮ್ಮ ಸೂರಪ್ಪ ತಂಡಿ ಇಲ್ವೇನಮ್ಮ, ಮನೇಲೆ ಅಂಗಡಿ ಮಾಡ್ಕೊಂಡಿದ್ದಾರೆ. ಹೋದರೆ ಬೆಳಗ್ಗೆನ ಬಾಗಿಲು ತೆಗೆದು ಊದ್ಗಡ್ಡಿ ಹಚ್ಬಿಟ್ಟು ಬೇಕಾದ ಸಾಮಾನು ಕೊಡ್ತಾರೆ. ಅಪ್ಪ, ಯಜಮಾನ್ರು ದಿನಸಿ ತರೋದಕ್ಕೆ ಸೂರಪ್ಪಣ್ಣನ ಅಂಗಡಿಗೆ ಹೋದ್ರೆ ಆಟೋ ತಗೊಂಡು ಹೋಗ್ಬೇಕು ತಾನೆ? ಆಟೋ ಇಲ್ಲ ಇದೆ. ಅದು ಆಟೋ ಏನಕ್ಕ ಇವತ್ತು ವಿಶೇಷ? ಆದಿ ಬಾವ ಬೆಳಗ್ಗೆ ಅರಸನಕೋಟೆ ಕಡೆ ಹೋಗ್ತಿದ್ರು. ಸರಿ ಅಕ್ಕ, ನೈಟೆಲ್ಲ ಕಂಬೈನ್ ಸ್ಟಡಿ ಮಾಡಿ ಫುಲ್ ನಿದ್ದೆಗೆಟ್ಟಿದ್ದೀನಿ. ನಾನು ಹೋಗಿ ಮಲಗ್ತೀನಿ. ನಾನು ಎದ್ದೇಳೋವರೆಗೂ ನೀನು ಎಬ್ಬಿಸ್ಬೇಡ, ಸರಿನಾ? ಆಮೇಲೆ ಎದ್ದು ನಾನು ತಿಂಡಿ ಮಾಡ್ತೀನಿ. ಯಜಮಾನ್ರು ಅರಸನಕೋಟೆಗೆ ಹೋಗಿದ್ದು ನಿನಗೂ ಗೊತ್ತು ತಾನೆ? ಹೌದಮ್ಮ, ಅದು ಯಜಮಾನ್ರು ಮಗುನ ನೋಡೋಕೆ ಅನ್ನಿಸ್ತಿದೆ, ಏನು ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ರು. ಯಾಕೆ ಬೇಜಾರು ಮಾಡ್ಕೋತೀರಿ?
ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬನ್ನಿ ಅಂತ ನಾನೇ ಅವ್ರನ್ನ ಕಳಿಸ್ದೆ. ನಿಂತ್ಕೋ. ಎಲ್ಲಿಗೆ ಹೊರಟಿದ್ದೀಯಾ? ಅರ್ಸನ್ ಕೋಟೆಗೆ. ಯಾಕೆ? ಹೋಗಿ ಯಜಮಾನ್ರನ್ನ ಕರ್ಕೊಂಡು ಬರೋದಕ್ಕೆ. ಅದು ತಮ್ಮದೇ ಮಗು ಅಂತ ಹೇಳ್ಕೊಳ್ಳೋ ಸ್ವಾತಂತ್ರ್ಯನೂ ಕಿತ್ಕೊಂಡಿದೀಯಾ? ಈಗ ಪಾಪ ದೊಡ್ಡ ಯಜಮಾನರು ಆ ಮಗುನ ನೋಡೋ ಸುಖನೂ ಕಿತ್ಕೋಬೇಕು ಅಂತಿದೀಯಾ? ನೋಡು, ನೀನು ನಿನ್ನ ಮನಸ್ಸನ್ನು ಎಷ್ಟು ಬೇಕಾದರೂ ಗಟ್ಟಿ ಮಾಡು, ಅದು ನಿನ್ನ ನಿರ್ಧಾರ. ಆದರೆ ದೊಡ್ಡ ಯಜಮಾನರಿಗೆ ಕರುಣೆ ತೋರಿಸು. ಒಬ್ಬ ತಂದೆಗೆ ಇಷ್ಟೊಂದು ಅನ್ಯಾಯ ಮಾಡಬೇಡ. ನಿನ್ನ ಕೈ ಮುಗಿತೀನಿ. ಇಲ್ಲ, ಅದಕ್ಕೂ ಬೇಡ ಅಂತಂದರೆ ಮಗು ನಿಂದೇನೋ ಸತ್ಯನ ನಾನು ಎಲ್ರಿಗೂ ಹೇಳಬೇಕಾಗುತ್ತೆ. ಅಂದ್ಕೋಬೇಡ ಕಣೆ. ನಮ್ಮ ದೊಡ್ಡ ಯಜಮಾನರು ತಿಳುವಳಿಕೆ ಇರೋರು, ಯಾರಿಗೂ ನೋವಾಗೋ ಥರ ನಡ್ಕೊಳ್ಳಲ್ಲ. ಸ್ವಲ್ಪ ಹೊತ್ತು ಹೋಗಿ ಮಗು ನೋಡ್ಕೊಂಡು ಬಂದ್ಬಿಡ್ತಾರೆ. ನೀನು ಆತಂಕ ಪಡಬೇಡ, ಬಾ. ಆದಿತ್ಯ, ಯಾಕಪ್ಪ ಅಲ್ಲೇ ನಿಂತ್ಬಿಟ್ಟೆ? ಬಾ ಒಳಗೆ. ಅಖಿಲ, ಅಖಿಲ, ಆದಿತ್ಯ ಬಂದಿದ್ದಾನೆ. ಅದೇ ಕೂತ್ಕೊಪ್ಪ. ಆದಿ, ಅಪ್ಪ ಹೇಳಿದ್ರು ನೆನ್ನೆನೂ ಮನೆಗೆ ಬಂದಿದ್ಯಂತೆ. ನಾನು ಮನೇಲಿ ಇಲ್ಲ ಅಂತ ಗೊತ್ತಾಗಿ ಏನು ಹೇಳ್ದೆ ಹಾಗೆ ಹೊರಟೋದ್ಯಂತೆ. ಯಾಕಪ್ಪ, ನನ್ನ ಹತ್ರ ಏನಾದರೂ ಮಾತಾಡೋದಿತ್ತ? ತಣಿ, ಸಾಕ್ಷಿ ಮಾಡ್ತೀಯಾ? ಅಜ್ಜಿ ಹತ್ರ ಹೋಗೋಣ. ಓ, ಆದಿ ಪದೇ ಪದೇ ಬರ್ತಿರೋದು ನನ್ನ ಜೊತೆ ಮಾತಾಡಕ್ಕಲ್ಲ, ಅವ್ರ ತಮ್ಮನ ಮಗುನ ನೋಡೋದಕ್ಕೆ. ತಾನು ಕಳ್ಕೊಂಡಿರೋ ಮಗು ನೆನಪಾದಾಗಲೆಲ್ಲ ಈ ಮಗುನ ನೋಡಕ್ಕೆ ಬರ್ತಾನೆ ಅನ್ಸುತ್ತೆ. ಆದರೆ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾನೆ ಪಾಪ. ಆದಿ, ನಾನು ನಿನ್ನ ಹೆತ್ತಮ್ಮ ಕಣೋ. ಅಮ್ಮನ ಹತ್ರ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳಕ್ಕೆ ಹಿಂಜರಿಕೆನಾ, ಭಯನಾ? ನಿನ್ನೆ ನೀನು ಬಂದಿದ್ದು, ಇವತ್ತು ಬಂದಿರೋದು ಮಗುನ ನೋಡಕ್ಕೆ ತಾನೆ. ಮಗುನ ಎತ್ಕೋಬೇಕೇನೋ? ಆದಿ, ನಾವು ಹೆಣ್ಮಕ್ಳು ನಮ್ಮ ಮನಸ್ಸಿನ ಭಾವನೆನ ಮಾತಾಡಿ ಹೇಳ್ಕೊಂಡ್ಬಿಡ್ತೀವಿ.
ಅತ್ತು ತಿಳಿಸ್ತೀವಿ, ಆಗ ಇನ್ಯಾರೋ ಸಮಾಧಾನ ಮಾಡ್ತಾರೆ. ಆದರೆ ನೀವು ಗಂಡು ಮಕ್ಕಳು ಆ ಥರ ಅಲ್ಲ, ಒಂಥರ ಇಂಟ್ರೋವರ್ಟ್ಸ್. ಎಲ್ಲ ಭಾವನೆಗಳನ್ನು ಮನಸ್ಸಿನ ಒಳಗೆ ಇಟ್ಕೊಂಡಿರ್ತೀರ. ಒಂದೊಂದ್ಸಲ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಆದರೆ ಒಂದು ಮಾತನ್ನು ಮರಿಬೇಡಪ್ಪ, ಇದು ನಿನ್ನ ಮನೆ, ನಿನ್ನ ಹಕ್ಕಿನ ಮನೆ. ನಿನಗಿಷ್ಟ ಬಂದಾಗಲೆಲ್ಲ ನೀನು ಇಲ್ಲಿಗೆ ಬರ್ಬೋದು. ಹಾಗೆ ನಿನ್ನ ತಮ್ಮನ ಮಗು ನಿನ್ನ ಮಗು. ಭಾವ, ನಿಮ್ಮ ತಮ್ಮನ ಮಗು ನಿಮಗೂ ಮಗುನೇ ಅಲ್ವಾ? ತಗೊಳ್ಳಿ, ಮಗುನ ಎತ್ಕೊಂಡು ಆಟಾಡಿಸಿ.